ಟಾರ್ಗೆಟ್ಗೆ ಮತ್ತು ಸ್ವಾಗತ. ಈಗ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಯಾರು ಅಂತ ಅನುಮಾನ ಬರ್ತಾ ಇದೆ. ಅದು ಹಾಲಿ ಇರುವಂಥ ಅಧಿಕೃತ ನಾಯಕರ ನಡವಳಿಕೆಯಿಂದ. ಈಗ ನಿಜವಾಗಿಯೂ ಮೊನ್ನೆ ನೋಡಿ ಜ್ವಲಂತವಾದಂಥ ಸಮಸ್ಯೆ, ರೈತರು ಬೆಳೆದಂಥ ಕಬ್ಬಿಗೆ ಒಂದು ಬೆಲೆ ನಿಗದಿ ಮಾಡುವಂಥದ್ದು. ಆ ಒಂದು ಪ್ರಶ್ನೆ ಉದ್ಭವ ಆದಾಗ ರೈತರು ನಿರಂತರವಾದಂಥ ಅಹೋರಾತ್ರಿ ಧರಣಿಯಲ್ಲಿ ನಿರತರಾಗಿದ್ದರು. ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿ ಕೂತಿದ್ರು. ದಿವ್ಯ ನಿರ್ಲಕ್ಷ್ಯ ತೋರ್ತಿತ್ತು ಸರ್ಕಾರ. ಮುಖ್ಯಮಂತ್ರಿ ಅವರು ರಸ್ತೆಯಲ್ಲಿದ್ರು. ಶಾದಿ ಭಾಗ್ಯ ಅಂದ್ರೆ ಒಂದಿನ ಕಬ್ಬು ರೈತರ ಬಗ್ಗೆ ಮಾತಾಡಲಿಲ್ಲ, ಕಬ್ಬು ಬೆಳೆಗಾರರ ಬಗ್ಗೆ ಮಾತಾಡಲಿಲ್ಲ. ಸುವರ್ಣಸೌಧ ಪಕ್ಕ ಇದ್ರು. ಒಬ್ಬ ರೈತ ಸತ್ತ ಮೇಲೆ ಯಡಿಯೂರಪ್ಪನವ್ರಿಗೆ ಹೋಗ್ತಾರೆ. ಯಡಿಯೂರಪ್ಪನವರು ಕೂಡ ರೈತ ನಾಯಕರಾಗಿ ಉಳಿದಿಲ್ಲ. ವಿಧಾನಸೌಧದ ಒಳಗೂ ಮಾತಾಡಿದ್ರು. ಎಲ್ಲಿ ಶಾದಿ ಭಾಗ್ಯ ರೈತರ ಆತ್ಮಹತ್ಯೆ ಆದ್ಮೇಲೆ ಸ್ವಾಮಿ ನೀವು ಹೋಗಿದ್ದು, ಬಿಜೆಪಿ ಅವರು ಹೋಗಿದ್ದು, ರೈತರ ಸಮಾಧಿ ಮೇಲೆ ರಾಜಕಾರಣ ಮಾಡ್ತಾ ಇದ್ರಿ ತಾವು. ಯಡಿಯೂರಪ್ಪನವರ ರಾಜಕೀಯ ವಿಶೇಷತೆ ಏನು ಅಂತ ಹೇಳಿದ್ರೆ, ಅವರು ಒಂದು ವಿಚಾರವನ್ನ ಕೈಗೆತ್ತಿಕೊಂಡ್ರೆ ಕೊನೆ ಮುಟ್ಟುವ ತನಕ ಅದು ಮಾಡಲೇ ಇಲ್ಲ ಯಡಿಯೂರಪ್ಪನವರು. ಅದನ್ನು ಶಾದಿ ಭಾಗ್ಯ ಅಂತ ಒಂದ್ ತಿಂಗಳು ಬೆಂಗಳೂರಾಗಿದ್ರು, ಅಲ್ಲಿ ಹೋಗ್ಬಿಟ್ಟು ಧರಣಿ ಮಾಡಿದ್ರು. ಮಾಜಿ ಸಿಎಂ ಆಗಿ ಅಹೋರಾತ್ರಿ ಧರಣಿ ಮಾಡಿದ್ ಇದೇ ಇತಿಹಾಸದಲ್ಲಿ ಮೊದಲು. ಈಗಾಗಲೇ ನೀವು ರೈತ ನಾಯಕ ಅಂತ ಹೇಳಿದ್ರೆ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಬರ್ಬೇಕಾಗಿತ್ತು ಯಡಿಯೂರಪ್ಪನವರು. ಬಂದ್ರಲ್ಲ, ಕಳ್ಕೊಂಡ್ರು ಅವರು. ರೈತ ನಾಯಕತ್ವ ಗುಣ ಹೊರಟೋಗಿದೆ ಯಡಿಯೂರಪ್ಪನವರಿಗೆ. ರೈತ ಸಮುದಾಯದವರ ಹತ್ರ ಕೇಳಿ ಯಾರು ನಿಜ ಎಲ್ಲಿ ಅದು ರೈತ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ ಮೇಲೆ ಸರ್ಕಾರ 2,500 ರೂಪಾಯಿ ಮತ್ತು 150 ರೂಪಾಯಿ ಒಟ್ಟು 2,650. ಅದು ರೈತರ ಹೋರಾಟಕ್ಕೆ ನಿಮ್ಮಂದಲ್ಲ, ಧನಂಜಯ ಕುಮಾರ್ ಅವರೇ. ರೈತರ ಹೋರಾಟ ಒಬ್ಬ ಪ್ರಾಣ ಕಳ್ಕೊಂಡ ಮೇಲೆ ಭಯ ಬಿದ್ದು ಸರ್ಕಾರ ಘೋಷಣೆ ಮಾಡಿದ್ದು. ಅದು ಯಡಿಯೂರಪ್ಪನಿಂದಲ್ಲ, ಯಡಿಯೂರಪ್ಪ ಕುಮಾರಸ್ವಾಮಿಯಿಂದಲೂ ಶೆಟ್ಟರಿಂದನೂ ಅಲ್ಲದು. ನಾನು ಯಡಿಯೂರಪ್ಪ ಒಬ್ಬರಿಂದ ಆಯ್ತು ಅಂತ ಹೇಳೋದಿಲ್ಲ. ರೈತರ ಹೋರಾಟಕ್ಕೆ ಶಾದಿ ಭಾಗ್ಯ ತೆಗೆದುಕೊಂಡು ರೈತರನ್ನ ಬದಿಗಿಟ್ರು ಅನ್ನುವಂತ ಆರೋಪ ನೋಡಿ ಲಕ್ಷ್ಮಣ್. ವಿಧಾನಸಭೆಯ ಒಳಗೆ ರೈತರ ಹೋರಾಟಕ್ಕೆ ದನಿಯಾದಂತವರು ಯಾವಾಗ ರೈತ ಸತ್ತ ಮೇಲೆ ಸಹಜವಾಗಿ ಎಲ್ಲಿ ಮೊದಲ ಮೇಲೆ ರೈತರ ವಿಚಾರ ತೋಳಲ್ಲ. ಅಲ್ಲ, ರಾತ್ರಿ ಕೂತ್ರಿ ವಿಧಾನಸಭೆಯಲ್ಲಿ ನಾವು ಮೊದಲೇ ಇಲ್ಲಿ ಘೋಷಣೆ ಮಾಡಿದ್ದೆವು, ಇಲ್ಲಿ ನಡೆಸ್ತಾ ಇದ್ದಂತಹ ಧರಣಿಯನ್ನ ನಾವು ವಿಧಾನಸಭೆಯ ಒಳಗೂ ಕೂಡ ಮುಂದುವರಿಸ್ತೇವೆ ಅಂತ ಹೇಳಿ. ವಿಧಾನಸಭೆಯ ಒಳಗೆ 20 ದಿನ ಕೂತಾಗ ಶಾದಿ ಭಾಗ್ಯ ಧರಣಿ ಕೂತಾಗ ರೈತರ ಬಗ್ಗೆ ಒಂದೇ ಒಂದು ಮಾತಾಡ್ಲಿಲ್ಲ ಯಡಿಯೂರಪ್ಪನವರು. ಮಾತಾಡಿದ್ರು. ಎಲ್ಲಿ ಮಾತಾಡಿದ್ರು? ಖಂಡಿತ ಮಾತಾಡಿದ್ದಾರೆ. ರೈತರು ಇಲ್ಲ, ನಮ್ಮ ಹೋರಾಟ 2 ವಿಷಯಕ್ಕೆ ಅಂತ ನಾವು ಹೇಳಿದ್ದೆವು. ಆದರೆ ಅದರ ಜೊತೆಗೆ ಕಬ್ಬಿನ ಬೆಲೆ ನಿಗದಿ ಆಗಬೇಕು, ಅದೇ ರೀತಿಯಲ್ಲಿ ಭತ್ತ ಬೆಳೆಗಾರರು ಸೂಚನೆ ತರಲೇ ಇಲ್ಲ ಕೆಜೆಪಿ ಅವರು. ದೊಡ್ಡದಾಗಿ ಹೇಳ್ತಾರೆ. ನಾನು ಬಿಜೆಪಿ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಯಡಿಯೂರಪ್ಪನವ್ರ ಬಗ್ಗೆ ಯಾಕೆ ಹೇಳ್ತೇನೆ ಅಂದ್ರೆ, ನೀವು ಬಿಜೆಪಿಯಲ್ಲಿ ಯಡಿಯೂರಪ್ಪ ರೈತ ನಾಯಕ, ರೈತರ ವಿಚಾರ ತೆಗೆದುಕೊಂಡ್ರೆ ಇವತ್ತು ಯಡಿಯೂರಪ್ಪನವರು ಶಬಾಶ್ ತಗೋಬೇಕಾಗಿತ್ತು. ಎಲ್ಲ ಒಂದು ಕಡೆ ಯಡಿಯೂರಪ್ಪನವರು ಕಿಮ್ಮತ್ ಕಮ್ಮಿ ಮಾಡಿಕೊಂಡ್ರು. ಖಂಡಿತ ಆಗಿಲ್ಲ. ನೀವು ಕೇಳಿ, ರೈತ ಸಮುದಾಯದ ಹತ್ರ ಕೇಳಿ, ಇವತ್ತು ಕರ್ನಾಟಕ ರಾಜ್ಯದ ಜನರ ಹತ್ರ ಕೇಳಿ. ರೈತರ ಪರವಾಗಿ ಸ್ಪಷ್ಟವಾದಂಥ ದನಿಯನ್ನು ಎತ್ತಿ ಸರ್ಕಾರವನ್ನು ಒಂದು ರೀತಿಯಲ್ಲಿ ಅದುಮೆ ಇಟ್ಟು ಸರ್ಕಾರ ಒಂದು ಖಚಿತ ತೀರ್ಮಾನ ಏನ್ ಮಾಡ್ಬೇಕು ಅದನ್ನೇ ಮಾಡಬೇಕು. ಪ್ರಮುಖ ಪಾತ್ರ ಯಾವ ಟೈಮ್ ಸಮಯ ಸಂದರ್ಭ ಗಳಿಗೆ ನೋಡಿ ಯಾವ ಟೈಮಲ್ಲಿ ರೈತರ ಕಷ್ಟದಿದ್ರೆ ರೈತರ ಟೈಮ್ಗೆ ಹೋಗ್ಬೇಕು. ಎಲ್ಲ ಆದ್ಮೇಲೆ ಹೋದ್ರಲ್ಲ ನೀವು. ಅದು ರಾಜಕೀಯ ಚಾಣಾಕ್ಷ. ನೀವು ರಾಜಕೀಯ ಮಾಡ್ತಾ ಇರೋದು. ಇಲ್ಲ, ಕಾಂಗ್ರೆಸ್ ರಾಜಕೀಯ ಮಾಡಿದ್ರೆ, ನೀವು ರಾಜಕೀಯ ಮಾಡಿದ್ರೆ, ಬಿಜೆಪಿ ಜೆಡಿಎಸ್ ರಾಜಕೀಯ ಮಾಡಿದ್ದಾರೆ. ಖಂಡಿತ ಹಾಗಿಲ್ಲ. ಮತ್ತೆ ಹಾಗಿದ್ರೆ ಇವತ್ತು ಸರ್ಕಾರವನ್ನ ಬಿಗಿ ಮುಷ್ಟಿ ಹಿಡಿದು ನೀವು ಮಾಡದಲ್ಲ ರೈತರು. ಮಾಡಿದಲ್ಲ ರಾಜಕೀಯ ಪಕ್ಷಗಳು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹೊರತಾಗಿ ರೈತರ ವಿಚಾರದಲ್ಲಿ ಸರ್ಕಾರ ಏನಾದ್ರೂ ಬಗ್ಗಿದ್ರೆ ಅದು ರೈತ ಸತ್ತಿದ ನಂತರ. ನೋಡಿ, ರಾಜಕೀಯ ಪಕ್ಷ ರಾಜಕೀಯ ಮಾಡ್ತದೆ ಅಂತ ಹೇಳಿದ್ರೆ ನಾನು ಅದನ್ನು ಖಂಡಿತ ಅಲ್ಲಗಳೆಯುವುದಿಲ್ಲ. ರಾಜಕೀಯ ಪಕ್ಷ ಇರೋದೇ ರಾಜಕೀಯ ಮಾಡಿದ್ರೆ ಸಮಾಧಿ ಮೇಲೆ. ಆದರೆ ಇಲ್ಲಿ ಪ್ರಮುಖವಾದಂಥದ್ದು ಏನು ಅಂತ ಹೇಳಿದ್ರೆ, ನೋಡಿ, ವಿಧಾನಸಭೆಯ ವೇದಿಕೆ ಯಾಕೆ ಇರೋದು? ಸಮಸ್ಯೆಗಳು ಬಂದಾಗ ಅದನ್ನು ಚರ್ಚೆ ಮಾಡಿ. ಕೇಳ್ತೀನಿ, ರೈತರ ವಿಚಾರದಲ್ಲಿ ಯಾಕೆ ಕುಮಾರಸ್ವಾಮಿ ಯಡಿಯೂರಪ್ಪ ಶೆಟ್ಟರು ಒಂದಾಗಲಿಲ್ಲ? ವಾಸ್ತವವಾಗಿ ಯಡಿಯೂರಪ್ಪನವರು ಆ ಒಂದು ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ರು. ಎಲ್ಲ ವಿರೋಧ ಪಕ್ಷಗಳು ಒಟ್ಟಾಗಿ ನಾವು ಸರ್ಕಾರವನ್ನು ಬಿಗಿಯಾಗಿ ಹಿಡಿದು ಸರ್ಕಾರ ತಕ್ಷಣ ಒಂದು ತೀರ್ಮಾನಕ್ಕೆ ಬರುವ ಹಾಗೆ ಮಾಡಬೇಕು ಅಂತ ಹೇಳಿ. ಪ್ರತಿಪಕ್ಷಗಳಲ್ಲಿ ಒಡಕು. ಅದು ಕುಮಾರಸ್ವಾಮಿ ಅವರ ವರ್ತನೆ. ಯಡಿಯೂರಪ್ಪನವರು ಯಾವತ್ತೂ ಈ ರೀತಿ ಸಿಎಂ ಆಗಿದ್ದಾಗ ನಡ್ಕೊಂಡಿರಲಿಲ್ಲ. ಯಾರು ಬಾವಿ ಒಳಗಿದ್ರು ಮೊದಲು ಹೊರಗಾಕಿ ಅಂತಿದ್ರು ಸ್ಪೀಕರ್ ಅವರಿಗೆ. ಸ್ವತಃ ಯಡಿಯೂರಪ್ಪನವರು 2 ದಿನ ಹಗಲು ರಾತ್ರಿ ಇದ್ರಲ್ಲ, ಏನು ನನಗೆ ಅರ್ಥನೇ ಆಗ್ತಿಲ್ಲ. ನೋಡಿ, ವಿಧಾನಮಂಡಲದ ಒಳಗೆ ಸರ್ಕಾರಕ್ಕೆ ಜನರ ಸಮಸ್ಯೆಗಳನ್ನು ತಲುಪಿಸುವುದಕ್ಕೆ ಇದು ಒಂದು ವಿಧಾನ. ಅಂದ್ರೆ ಕುತ್ತಿಗೆ ಹಿಡಿದ್ಬಿಟ್ಟು ನೀವು ಬೇಡಿಕೆ ಈಡೇರಿಸ್ಕೊಳ್ತೀರಾ? ಅದು ಪ್ರಜಾತಂತ್ರ ಮಾರ್ಗ. ಸರ್ಕಾರ ಕೆಲಸ ಮಾಡಿದಾಗ ಏನ್ ಮಾಡಬೇಕು? ಒಂದು ರೀತಿ ಸರ್ವಾಧಿಕಾರಿ ಧೋರಣೆ ಆಗುತ್ತೆ. ಖಂಡಿತ ಅಲ್ಲ. ನಾನು ನೋಡಿಸ್ಬೇಕು. ಯಡಿಯೂರಪ್ಪ ಎಷ್ಟು ಆರ್ಡರ್ ಈ ತರ ಓಡಿಸಿದ್ದಾರೆ, ಎಷ್ಟು ಹೋರಾಟಗಳಿಗೆ ಬಗ್ಗಿದ್ರು ಯಡಿಯೂರಪ್ಪನವರು. ಯಾವಾಗ? ಹಿಂದೆ ಅವರೇ ಆಡಳಿತ ಮಾಡುವಾಗ
ನ್ಯಾಯೋಚಿತವಾದಂಥ ಎಲ್ಲಿ ಮಾಡಿದ್ರು? ಅನೇಕ ಬೇಡಿಕೆಗಳನ್ನ ಅಲ್ಲಿ ಅವ್ರು- ಬಾವಿಯಲ್ಲಿ ಅವ್ರು ಆಡಳಿತ ಕ್ಯಾರೆ ನಡೆಸುವಾಗ- ಅಂತಿರ್ಲಿಲ್ಲ, ಅವ್ರು ಧರಣಿ ಮಾಡಿದ್ರು ಕ್ಯಾರೆ ಅಂತಿರ್ಲಿಲ್ಲ, ಸದನಕ್ಕೆ ಬರ್ತಿರ್ಲಿಲ್ಲ ಎಷ್ಟೋ ಸಲ ಮಂತ್ರಿಗಳು. ಬೆಳಿಗ್ಗೆಯಿಂದ ಸಂಜೆವರೆಗೂ ರಾತ್ರಿ ನಂಗೆ ಚೇರ್ ಹಾಕಿ ನಂಗೆ ಸ್ಟೂಲ್ ಹಾಕಿ ಅಂತ ಹೇಳಿ. ಯಡಿಯೂರಪ್ಪ ಬೇರೆ, ಸಿದ್ದರಾಮಯ್ಯ ಬೇರೆ. ಸಿದ್ದರಾಮಯ್ಯನವ್ರ ಅಂತ ಛಾತಿ ಇದೆಯಾ? ಅದಿಲ್ಲ. ಕುಮಾರಸ್ವಾಮಿ ಹೇಳಿದರೆ ನಾನು ಸಿದ್ದರಾಮಯ್ಯಗೆ ನೈತಿಕ ಬೆಂಬಲ ಕೊಟ್ಟೆ ಅಂತಂದ್ರೆ ಏನೋ ಸಿದ್ದರಾಮಯ್ಯ ಕುಮಾರಸ್ವಾಮಿ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡ್ರ? ನಾನು ನೇರ ಆರೋಪ ಮಾಡೋದಿಲ್ಲ. ಚಿಲ್ಲರೆ 2650 ರೂಪಾಯಿ ನಾವು ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಉಮೇಶ್ ಕತ್ತಿ ಹೇಳ್ತಾ ಇದ್ದಾರೆ, ಮುರುಗೇಶ್ ನಾರಾಯಣ್ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ ನೀವು ಅವರಿಗೆ? ಅದನ್ನೇ ನಾವು ಮೊನ್ನೆ ಸಾಧನೆ ಮಾಡಿದಂಥದ್ದು. ಅವ್ರು ನೋಡಿ, ಬೇರೆ ಬೇರೆ ಕಾರ್ಖಾನೆಯವರು, ಕಾರ್ಖಾನೆ ಮಾಲೀಕರು ನಾವು 1800 ಕೊಡ್ತೇವೆ, ಒಂದ್ ಕಡೆ ಧರಣಿಯಲ್ಲಿ ಭಾಗಿಯಾಗ್ತಾರೆ ಇವರು, ಮತ್ತೆ ಅಲ್ಲಿ ಬಂದ್ಬಿಟ್ಟು ನಾವು ಕೊಡಲ್ಲ ಅಂತ ಹೇಳ್ತಾರೆ. ಹಾಗೆ ಅವ್ರ ಮೇಲೆ ಕ್ರಮ ತೆಗೆದು ಅಂತ ಹೇಳಿ ನೀವು ನಾವು ಅದನ್ನೇ ಹೇಳಿರೋದು. ಸರ್ಕಾರವನ್ನು ಒಪ್ಪಿಸಿದ್ದೇವೆ, ಸರ್ಕಾರ ಜವಾಬ್ದಾರಿಯನ್ನು ಒಪ್ಪಿಕೊಂಡಿದೆ. ಈಗ ಸರ್ಕಾರ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂಥದ್ದು ಏನಾದರೂ ಮಾಡಿದರೆ ಅವರೇ ಅದಕ್ಕೆ ಹೊಣೆಗಾರರಾಗ್ತಾರೆ. ನಾವು ಹೇಳಿದ್ದೇವೆ, ನೀವೇನಾದರೂ ನಿಮ್ಮ ಮಾತಿಗೆ ತಪ್ಪಿದರೆ, ನೀವು ನುಣುಚಿಕೊಂಡ್ರೆ ನಾವು ರೈತರ ಜೊತೆಗೆ ದೀರ್ಘವಾದಂಥ ಉಮೇಶ್ ಕತ್ತಿ ಇರಲಿ, ನಿರಾಣಿ ಇರಲಿ, ನಾಗಮಾರ್ಪಳ್ಳಿ ಇರಲಿ, ನಮಗೆ ವೈಯಕ್ತಿಕವಾಗಿ ವ್ಯಕ್ತಿಗಳ ಬಗ್ಗೆ ನಮಗೆ ಯಾವುದೇ ಕಾಳಜಿ ಇಲ್ಲ. ನೀರು ಮತ್ತು ಹಾಲು ಸಪರೇಟ್ ಮಾಡೋಣ. ನಾಳೆ ಮುರುಗೇಶ್ ನಿರಾಣಿ, ಗುರುಪಾದಪ್ಪ ನಾಗಮಾರ್ಪಳ್ಳಿ, ಉಮೇಶ್ ಕತ್ತಿ ರೈತರಿಗೆ 2650 ರೂಪಾಯಿ ಕೊಡಲ್ಲ ಅಂತ ಹೇಳಿದ್ರೆ ಅವ್ರ ಕಾರ್ಖಾನೆ ಮುಂದೆ ಯಡಿಯೂರಪ್ಪ ಧರಣಿ ಮಾಡ್ತಾರ? ನಾವಿವತ್ತು ಖಂಡಿತ ಮಾಡ್ತೇವೆ. ಕಾರ್ಖಾನೆ ಮುಂದೆನೂ ಧರಣಿ ಮಾಡ್ತೇವೆ. ಈಗ ಸರ್ಕಾರ ಒಪ್ಪಿಕೊಂಡಿದೆ, ಸರ್ಕಾರದ ಜವಾಬ್ದಾರಿ ಇದು. ಅಲ್ಲ, ಅವ್ರು ಹೇಳಿದ್ದಾರೆ ನಮ್ ಕೀ ಕೊಟ್ಬಿಡ್ತೀವಿ ಸರ್ಕಾರಕ್ಕೆ, ಸಕ್ಕರೆ ಫ್ಯಾಕ್ಟರಿ ಅವರೇ ನಡೆಸಲಿ, ನಮ್ಮ ಕೈಲಿ ಆಗಲ್ಲ ದುಡ್ಡು ಅಂತ ಹೇಳಿದ್ದಾರೆ. ಅಂತ ಪರಿಸ್ಥಿತಿ ಬಂದಾಗ ಮುಂದೆ ಹೇಗೆ ಮಾಡಬೇಕು ಅವ್ರಿಗೆ ಫಸ್ಟ್ ಹೇಳಿ ನೀವು. ಅದರ ಬಗ್ಗೆ ನಿಮ್ಮನ್ನ follow ಮಾಡುವಂತ ನಾಯಕರಿಗೆ ಯಡಿಯೂರಪ್ಪನವರು ಹೇಳಿ. ಯಡಿಯೂರಪ್ಪನವರು ಮಾಡಿರುವಂಥ ಸಲಹೆ ವಿಧಾನಸಭೆಯ ಒಳಗೆ ಏನು ಅಂತ ಹೇಳಿದ್ರೆ, ವಿಧಾನಸಭೆಯ ಮೊಗಸಾಲೆಯಲ್ಲಿ ಒಂದು ಪ್ರತ್ಯೇಕ ಕೌಂಟರ್ ತೆರೀರಿ. ಕಾರ್ಖಾನೆ ಮಾಲೀಕರು, ರೈತರು, ಕೆಜೆಪಿ ಯಾರ ಜೊತೆಗಿರುತ್ತೆ? ನಾವು ರೈತರ ಜೊತೆಗಿರ್ತೇವೆ, ನಾವು ಮಾಲೀಕರ ಜೊತೆಗೆ ಎಂದಿಗೂ ಇಲ್ಲ. ಸೊ ನಿಮ್ಮ ಅವ್ರ ಮಾಲೀಕರು ಯಾರೇ ಇರಲಿ, ಅಷ್ಟೇ. ನಮ್ಮ ಪಕ್ಷದ ಸದಸ್ಯರಿದ್ರು ಕೂಡ ಅವರಿಗೆ ಸ್ಪಷ್ಟವಾಗಿ ಹೇಳ್ತೇವೆ ನಾವು. ಧನಂಜಯ ಕುಮಾರ್, ಇಷ್ಟೊತ್ತು ಅನೇಕ ವಿಷಯಗಳು ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ತಮಗೆ ಧನ್ಯವಾದ. ಸೊ ಇದು ಈ ಹೊತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಟಾರ್ಗೆಟ್ನಲ್ಲಿ ಹಾಜರಾಗ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸುವರ್ಣ ನ್ಯೂಸ್.